ಮೊದಲನೇ ಪ್ರಶ್ನೆ, ಅರಿಶಿಣದೊಂದಿಗೆ ಯಾವ ಎಲೆಯು ಅಲರ್ಜಿಯನ್ನು ಕಡಿಮೆ ಮಾಡುತ್ತದೆ? ಎ. ಬೇವಿನ ಎಲೆ, ಬಿ. ನಿಂಬೆ ಎಲೆ, ಸಿ. ವೀಳ್ಯದೆಲೆ, ಡಿ. ತುಳಸಿ ಎಲೆ. ಉತ್ತರ ಎ. ಬೇವಿನ ಎಲೆ. ಎರಡನೇ ಪ್ರಶ್ನೆ, ಉಸಿರಾಟದ ತೊಂದರೆಯನ್ನು ತೊಡೆದು ಹಾಕಲು ನಿಯಮಿತವಾಗಿ ಯಾವ ಹಣ್ಣನ್ನು ತಿನ್ನಬೇಕು? ಎ. ದಾಳಿಂಬೆ, ಬಿ. ಸೇಬು, ಸಿ. ದ್ರಾಕ್ಷಿಗಳು, ಡಿ. ಬಾಳೆಹಣ್ಣು. ಉತ್ತರ ಬಿ. ಸೇಬು. ಮೂರನೇ ಪ್ರಶ್ನೆ, ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗ ದುರ್ಬಲವಾಗುತ್ತದೆ? ಎ. ಮೆದುಳು, ಬಿ. ಶ್ವಾಸಕೋಶ, ಸಿ. ಹೊಟ್ಟೆ, ಡಿ. ಮೂತ್ರಪಿಂಡ. ಉತ್ತರ ಎ. ಮೆದುಳು. ನಾಲ್ಕನೇ ಪ್ರಶ್ನೆ, ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಆಹಾರ ಸೇವಿಸುವುದರಿಂದ ದೇಹಕ್ಕೆ ಯಾವ ಕಾಯಿಲೆ ಬರುತ್ತದೆ? ಎ. ಕ್ಯಾನ್ಸರ್, ಬಿ. ಮಧುಮೇಹ, ಸಿ. ಅಸ್ತಮಾ, ಡಿ. ಕಿಡ್ನಿ ರೋಗ. ಉತ್ತರ ಮೇಲಿನ ಎಲ್ಲವೂ. ಐದನೇ ಪ್ರಶ್ನೆ, ಆರೋಗ್ಯವಾಗಿರಲು ಪ್ರತಿದಿನ ಎಷ್ಟು ಸಮಯ ನಡೆಯಬೇಕು? ಎ. 5 ನಿಮಿಷಗಳು, ಬಿ. 10 ನಿಮಿಷಗಳು, ಸಿ. 20 ನಿಮಿಷಗಳು, ಡಿ. 45 ನಿಮಿಷಗಳು. ಉತ್ತರ ಡಿ. 45 ನಿಮಿಷಗಳು. ಆರನೇ ಪ್ರಶ್ನೆ, ಚೈನೀಸ್ ಬಾದಾಮಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ಯಾವ ರೋಗವು ಉತ್ತಮಗೊಳ್ಳುತ್ತದೆ? ಎ. ಉಸಿರಾಟದ ತೊಂದರೆ, ಬಿ. ಥೈರಾಯ್ಡ್, ಸಿ. ಕಾಮಲೆ, ಡಿ. ಮಧುಮೇಹ. ಉತ್ತರ ಡಿ. ಮಧುಮೇಹ. ಏಳನೇ ಪ್ರಶ್ನೆ, ನಮ್ಮ ದೇಹದ ಯಾವ ಭಾಗವು ಕಾಮಾಲೆಯಿಂದ ಪ್ರಭಾವಿತವಾಗಿದೆ? ಎ. ಹೊಟ್ಟೆ, ಬಿ. ಯಕೃತ್, ಸಿ. ಮೂತ್ರಪಿಂಡ, ಡಿ. ಶ್ವಾಸಕೋಶ. ಉತ್ತರ ಬಿ. ಯಕೃತ್. ಎಂಟನೇ ಪ್ರಶ್ನೆ, ಯಾವ ಬಣ್ಣದ ಕಾರುಗಳು ಹೆಚ್ಚು ಅಪಘಾತಗಳನ್ನು ಹೊಂದಿವೆ? ಎ. ಬಿಳಿ, ಬಿ. ಕೆಂಪು, ಸಿ. ನೀಲಿ, ಡಿ. ಕಪ್ಪು. ಉತ್ತರ ಡಿ. ಕಪ್ಪು. ಒಂಬತ್ತನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಹಿ ತಿಂಡಿ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಎ. ಹೃದಯ ರೋಗ, ಬಿ. ಗ್ಯಾಸ್ಟ್ರಿಕ್, ಸಿ. ಹುಣ್ಣು, ಡಿ. ಮಧುಮೇಹ. ಉತ್ತರ ಡಿ. ಮಧುಮೇಹ.